ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತೆ ಇರುವ ಜಡಲತಿಮ್ಮನಹಳ್ಳಿ ಗ್ರಾಮಕ್ಕೆ ದಶಕಗಳಿಂದ ಸಮರ್ಪಕ ರಸ್ತೆ ಇಲ್ಲದೆ ಆ ಊರಿನ ಗ್ರಾಮಸ್ಥರು ಓಡಾಟ ನಡೆಸಲು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿತ್ತು. ರಾಷ್ಟ್ರೀಯ ಹೆದ್ದಾರಿ ಜಡಲತಿಮ್ಮನಹಳ್ಳಿ ಗ್ರಾಮದ ಮೇಲೆ ಸತ್ಯಸಾಯಿ ಆಸ್ಪತ್ರೆ, ದೊಡ್ಡಬಳ್ಳಾಪುರ ನಂದಿಬೆಟ್ಟ ಮಾರ್ಗಕ್ಕೆ ಸಂಚಾರ ಇರುವುದರಿಂದ ಪ್ರತಿನಿತ್ಯ ಸಾವಿರಾರು ಜನ ಪ್ರವಾಸ ಮಾಡುತ್ತಾರೆ. ಅದರಲ್ಲಿ ಹೂವಿನ ಮಾರುಕಟ್ಟೆ ಸಿವಿವಿ ಕ್ಯಾಂಪಸ್ ಬಳಿ ಇರುವ ಕಾರಣ ಈ ಭಾಗದ ರೈತರು ಅದೇ ಮಾರ್ಗದಲ್ಲಿ ಗುಂಡಿಗಳ ಮಧ್ಯೆಯೇ ಹೋಗುವ ಪರಿಸ್ಥಿತಿ ಇದೆ. ರಸ್ತೆ ವಿಚಾರವಾಗಿ ಜಡಲತಿಮ್ಮನಹಳ್ಳಿಯ ಗ್ರಾಮಸ್ಥರು ಜನಪ್ರತಿನಿಧಿಗಳಿಗೆ ದೂರು ನೀಡಿದರು. ಹಲವು ಬಾರಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆಗಳು ನಡೆಸಿದ್ರೂ ಪ್ರಯೋಜನವಾಗಿರಲಿಲ್ಲ. ಆದರೆ ಸರ್ಕಾರ ಬದಲಾದಂತೆ ಶಾಸಕ ಪ್ರದೀಪ್ ಈಶ್ವರ್ ರಾಷ್ಟ್ರೀಯ ಹೆದ್ದಾರಿ ಬಳಿಯಿಂದ ತಿರ್ನಹಳ್ಳಿ ಕ್ರಾಸ್ವರೆಗೂ 2 ಕೋಟಿ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ. ಇನ್ನು ಜಡಲತಿಮ್ಮನಹಳ್ಳಿ ರಸ್ತೆಯಲ್ಲಿ ಟಿಪ್ಪರ್ ಲಾರಿಗಳ ಹಾವಳಿಯಿಂದ ರಸ್ತೆಯೆಲ್ಲ ಸಂಪೂರ್ಣ ಹದಗೆಟ್ಟಿತ್ತು. ಬೇಸತ್ತಿದ್ದ ಗ್ರಾಮಸ್ಥರು ಸ್ವಂತ ಹಣದಿಂದಲೇ ಖರ್ಚು ಮಾಡಿ ರಸ್ತೆ ಮಾಡಿಕೊಂಡಿದ್ದರು. ಈ ವಿಚಾರ ಶಾಸಕ ಪ್ರದೀಪ್ ಈಶ್ವರ್ ಗಮನಕ್ಕೆ ತಂದ ಮೇಲೆ ಸರ್ಕಾರದಿಂದ 2 ಕೋಟಿ ಅನುದಾನವನ್ನು ತಂದು ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ಈ ಸಿಸಿ ರಸ್ತೆ ಇದು ಮಾಡೋದ್ರಿಂದ ನಾನೇ ನೋಡಿದೆ, ತುಂಬ ಹಳ್ಳಿಗಳಿದೆ, ಭಾಳಷ್ಟು ಜನ ಬೀಳ್ತಿದ್ರು. ಏನಿಲ್ಲ, ಒಂದು ವಿಷನ್ ಇಟ್ಕೊಂಡ್ರೆ ಏನು ಬೇಕಾದರೂ ಮಾಡ್ಬೋದು. ಕಂದ್ವಾರ ರಸ್ತೆ ಯಾಕೆ 10 ವರ್ಷದಿಂದ ಆಗಲಿಲ್ಲ? ಜಡಲತಿಮ್ಮನಹಳ್ಳಿ ರಸ್ತೆ ಯಾಕೆ 10 ವರ್ಷದಿಂದ ಆಗಲಿಲ್ಲ? ದಿನ್ನೆಹೊಸಳ್ಳಿ ರಸ್ತೆ ಯಾಕೆ 10 ವರ್ಷದಿಂದ ಆಗಲಿಲ್ಲ? ಮುಷ್ಟೂರು ರಸ್ತೆ ಯಾಕೆ 10 ವರ್ಷದಿಂದ ಆಗಲಿಲ್ಲ? ಯಾಕೆಂದರೆ ಈ 4 ರಸ್ತೆಗೆ 20-25 ಕೋಟಿ ಬೇಕು. 20-25 ಕೋಟಿ 4 ರಸ್ತೆ ಮೇಲೆ ಹಾಕಿದ್ರೆ ಹಳ್ಳಿಗಳಿಗೆ ಏನಪ್ಪ ಹಾಕೋದು ಅನ್ನೋದು ಭಾಳಷ್ಟು ಜನಕ್ಕೆ ಅಭದ್ರತೆ ಇರುತ್ತೆ. ನನಗೆ ಅಭದ್ರತೆ ಇಲ್ಲ. ನನಗೆ ಅನುದಾನ ತರುತ್ತೆ. ಸರ್ಕಾರದಲ್ಲಿ ನನ್ನ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳ ಮೇಲೆ ನನ್ನ ಮೇಲೆ ಪ್ರೀತಿ ಇದೆ. ನಾನು ಕೇಳಿದಷ್ಟು ಅನುದಾನ ಅವ್ರು ಕೊಡ್ತಾರೆ. ಅನುದಾನ ತರ್ತೀನಿ, ಅಭಿವೃದ್ಧಿ ಮಾಡ್ತೀನಿ. ಸರ್, ಈ ರಸ್ತೆಗಳ ಮೇಲೆ ಟಿಪ್ಪರ್ಗಳು ಬಂದಿದ್ದೇನೆ, ಹಾಳಾಗಿ ಹೋಗ್ತಾ ಇರೋದು. ಆ ಟಿಪ್ಪರ್ಗಳನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೀರಾ? ನಾನು ಮಾತಾಡ್ತೀನಿ ಸರ್, ಎಕ್ಸಾಕ್ಟ್ ಹೆಂಗೆ ಅವ್ರನ್ನ ಬೇರೆ ಕಡೆ ಹೆಂಗೆ ಡೈವರ್ಟ್ ಮಾಡ್ಬೋದು ಏನು ಅಂತ. ಬಟ್ ಕಟ್ಟುನಿಟ್ಟಿನ ಕ್ರಮ ಅಂತೂ ವಹಿಸ್ತೀನಿ ಸರ್. ಇದು ಆದಷ್ಟು ಬೇಗ, ಇದು 6 ತಿಂಗಳ ಮುಂಚೆನೇ ಆಗಬೇಕಾಗಿತ್ತು. ಬಟ್ ಇದ್ರ ಜೊತೆ ನಾನು ಇನ್ನೂ ಬೇರೆ ಒಂದು 30-35 ಕೋಟಿ ವರ್ಕ್ ಕಳಿಸಿರೋದ್ರಿಂದ ಎಸ್ಟಿಮೇಷು, ಟೆಕ್ನಿಕಲ್ ಅಪ್ರೂವಲ್ಲು ಇದೆಲ್ಲ ಸ್ವಲ್ಪ ಡಿಲೇ ಆಯಿತು. ಇಲ್ಲಾಂದರೆ ಬೇಗ ಮುಗಿಯೋದು. ಈಗ ನೋಡಿ 1 ಮಂತ್ ಟಾರ್ಗೆಟ್ ಕೊಟ್ಟಿದ್ದೀವಿ, ಎಲ್ಲ ಮುಗಿಸ್ಲೇಬೇಕು ಅಂತ. 1 ಮಂತ್ಗೆ ಮುಗಿಸ್ಬಿಡ್ತೀವಿ. ಅಲ್ಲಿ ಪ್ರಾರಂಭದಿಂದ ಕೊನೆವರೆಗೂ 2 ಕೋಟಿ ರೂಪಾಯಿ ಅನುದಾನ ಹಾಕಿದ್ದೀವಿ. ಇದು 1 ತಿಂಗಳಲ್ಲಿ ಕೆಲಸ ಮುಗಿಸ್ತೀವಿ. ಮತ್ತು ಈಗ ಅಡಿಷನ್ ಒಂದು ಚರಂಡಿನೂ ಈ ಕಡೆ ಊರು ಲಿಮಿಟಲ್ಲಿ ಮಾಡಿಕೊಡಿ ಅಂದರು. ಅದಕ್ಕೂ ಚಿಕ್ಕ ಪುಟ್ಟ ಅಡಿಷನ್ ಮಾಡಿ ಈ ರಸ್ತೆನ ಸಿಸಿ ರಸ್ತೆ ಮಾಡಿ ಕನೆಕ್ಟಿವಿಟಿ ಕೊಡೋ ಪ್ರಯತ್ನ ಪಡ್ತೀವಿ ಸರ್. ಬಜೆಟ್ ಬಗ್ಗೆ ಹೇಳಿ ಸರ್. ಬಜೆಟಲ್ಲಿ ಬರೋದನ್ನು ಹೇಳಂಗಿಲ್ಲ, ಅದು ಬಜೆಟಲ್ಲೇ ಹೇಳಬೇಕಾಗುತ್ತೆ. ಸೊ ಬಜೆಟಲ್ಲಿ ಏನಿದೆ ಅಂತ ಅದೊಂದು ಸೀಕ್ರೆಟ್ ಡಾಕ್ಯುಮೆಂಟು ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ. ಬಟ್ ನಾವು ಡಿಮ್ಯಾಂಡ್ಸ್ ಇಟ್ಟಿದ್ದೀವಿ. ನಮ್ಮ ಜಿಲ್ಲೆಗಂತೂ, ಜಿಲ್ಲೆಯ ಜನ ಖುಷಿ ಪಡೋ ಬಡ್ಜೆಟ್ ಅಂತೂ ಅದಾಗಿದೆ. ಅದು ಸಿದ್ದರಾಮಯ್ಯ ಸಾಹೇಬರು ಕೊಡ್ತಾರೆ. ಯಾಕೆಂದರೆ ಬಡ್ಜೆಟ್ ಮಂಡಿಸೋದು ಫೈನಾನ್ಸ್ ಮಿನಿಸ್ಟರ್ ಆಗಿರೋದ್ರಿಂದ ಅವ್ರು ಹೇಳಬೇಕು. ಈಗ ಅದರಲ್ಲಿ ಇವತ್ತು ನಾವು ಹೇಳಿದ್ರೆ ಅದರ ಪಾವಿತ್ರತೆ ಹಾಳಾಗುತ್ತೆ. ಬಟ್ ಅದರಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ. ರಿಕ್ವೆಸ್ಟ್ ಮಾಡೋದಷ್ಟೇ ನಮ್ಮ ಕರ್ತವ್ಯ. ಅದರ ಮೇಲೆ ಸರ್ಕಾರ ತೀರ್ಮಾನ ಮಾಡುತ್ತೆ. ಈ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸನ್ಮಾನ ಮಾಡಿ ಗೌರವಿಸಿದ್ದಾರೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.